ಬನ್ನಿ, ಇವತ್ತು ನಾವು ಪ್ರಾಚೀನ ಇತಿಹಾಸದ ಒಂದು ತುಂಬಾನೇ ಮುಖ್ಯವಾದ ಘಟಕ್ಕೆ ಹೋಗೋಣ. ಯೋಚನೆ ಮಾಡಿ, ಒಬ್ಬ ನಾಯಕ ತನ್ನ ಇಡೀ ಜನಾಂಗವನ್ನೇ ವಾಗ್ದತ್ತ ದೇಶದ ಹೊಸ್ತಿಲಿಗೆ ತಂದು ನಿಲ್ಲಿಸಿದ್ದಾನೆ. ಆದ್ರೆ ವಿಪರ್ಯಾಸ ಅಂದ್ರೆ ಅವನಿಗೆ ಮಾತ್ರ ಒಳಗೋಗಕ್ಕಾಗಲ್ಲ. ಹೌದು, ಇದು ಮೋಶೆಯ ಕೊನೆಯ ಆದೇಶದ ಕಥೆ. ಒಂದು ಕ್ಷಣ ಯೋಚಿಸಿ ನೋಡಿ. 40 ವರ್ಷಗಳು. ಅಬ್ಬಾ! ಒಂದು ಇಡೀ ತಲೆಮಾರು. ಇಷ್ಟು ಸುದೀರ್ಘಕಾಲ ಕಾಡಿನಲ್ಲಿ ಅಲೆದಾಡಿದ ಮೇಲೆ ಇಸ್ರಾಯೇಲ್ಯರು ಕೊನೆಗೂ ತಮ್ಮ ಗುರಿಯ ಅಂಚಿಗೆ ಬಂದು ನಿಂತಿದ್ದಾರೆ. ಇದು ಅವರ ಕಠಿಣ ಪ್ರಯಾಣದ ಅಂತ್ಯ ಅಂತಾನೆ ಹೇಳ್ಬಹುದು. ಅವರೆಲ್ಲ ಮೋವಾಬ್ ಅನ್ನೋ ಬಯಲು ಪ್ರದೇಶದಲ್ಲಿ ಬೀಡ್ಬಿಟ್ಟಿದ್ದಾರೆ. ಅವರ ಕಣ್ಣು ಮುಂದೆಯೇ ಜೋರ್ಡಾನ್ ನದಿ ಹರಿದಿದೆ, ಮತ್ತೆ ಅದರ ಆಚೆ ಕಡೆ ಅವರಿಗೆ ತಲೆಮಾರುಗಳಿಂದ ವಾಗ್ದಾನ ಮಾಡಲಾಗಿದ್ದ ಆ ಕಾನಾನ್ ದೇಶ ಕಾಣ್ತಿದೆ. ಅದೆಷ್ಟೋ ವರ್ಷಗಳ ಕನಸು ಈಗ ಕಣ್ಣು ಮುಂದೆ ಇದೆ, ನನಸಾಗೋ ಸಮಯ ಬಂದಿದೆ. ಆದರೆ ಕಥೆಯಲ್ಲಿ ಇಲ್ಲೊಂದು ದೊಡ್ಡ ಟ್ವಿಸ್ಟ್ ಇದೆ. ಇಡೀ ಪ್ರಯಾಣದಲ್ಲಿ ಅವರನ್ನ ಮುನ್ನಡೆಸಿದ ಆ ನಾಯಕ, ಈಗ 120 ವರ್ಷದ ಮೋಶೆ, ಆತ ಮಾತ್ರ ಆ ವಾಗ್ದತ್ತ ದೇಶಕ್ಕೆ ಕಾಲಿಡೋ ಹಾಗಿಲ್ಲ. ಅವನಿಗೆ ಅನುಮತಿ ನಿರಾಕರಿಸಲಾಗಿದೆ. ಹಾಗಾದ್ರೆ ಇದು ಮೋಶೆಗೆ ಸಿಕ್ಕಿರೋ ಕೊನೆಯ ಅವಕಾಶ. ತಾನು ಭಾಗಿಯಾಗೋಕೆ ಆಗದ ಒಂದು ಭವಿಷ್ಯಕ್ಕೆ ತನ್ನ ಜನರನ್ನು ಹೇಗೆ ಸಿದ್ಧಪಡಿಸ್ತಾನೆ? ಅವನು ಏನು ಹೇಳ್ತಾನೆ? ಇದೇ ಈ ಇಡೀ ಪ್ರಸಂಗದ ತಿರುಳು. ಆ ಸನ್ನಿವೇಶದ ಅಗಾಧತೆಯನ್ನು, ಆ ಭಾವನಾತ್ಮಕ ತೀವ್ರತೆಯನ್ನು ಒಂದು ಕ್ಷಣ ನೆನಪು ಮಾಡ್ಕೊಳ್ಳೋಣ. ಮೋಶೆ ಈಗ ಮಾತಾಡ್ತಿರೋದು ಯಾರ್ ಜೊತೆ ಗೊತ್ತಾ? ಈಜಿಪ್ಟಿನಿಂದ ಹೊರಟು ಬಂದಿದ್ದ ತಲೆಮಾರಿನ ಮಕ್ಕಳ ಜೊತೆ. ಇವರಿಗೆ ಗುಲಾಮಗಿರಿಯ ನೆನಪೇ ಇಲ್ಲ. ಅವರಿಗೊತ್ತಿರೋದೆಲ್ಲ ಈ ಕಾಡಿನ ಜೀವನ ಮಾತ್ರ. ಇಡೀ ಜನಾಂಗವೇ ಅವನ ಮಾತನ್ನು ಕೇಳೋಕೆ ಕಾದು ನಿಂತಿದೆ. ಮೋಶೆಯ ಆ ಭಾಷಣ ಇದೆಯಲ್ಲ, ಅದು ಬರೀ ಒಂದು ಫೇರ್ವೆಲ್ ಸ್ಪೀಚ್ ಆಗಿರ್ಲಿಲ್ಲ. ಅದಕ್ಕಿಂತ ತುಂಬಾನೇ ಆಳವಾಗಿತ್ತು. ಅದು ಒಂದು ಒಡಂಬಡಿಕೆಯ ನವೀಕರಣ. ಅಂದ್ರೆ ಅವರು ಮುಂದಿನ ಸವಾಲುಗಳನ್ನ ಎದುರಿಸೋಕು ಮುಂಚೆ ತಮಗೂ ದೇವರಿಗೂ ಇರುವ ಆ ಮೂಲಭೂತ ಒಪ್ಪಂದವನ್ನ ಮತ್ತೊಮ್ಮೆ ಗಟ್ಟಿ ಮಾಡ್ಕೊಳ್ಬೇಕಿತ್ತು. ಇದಕ್ಕೋಸ್ಕರ ಮೋಶೆ ಇತಿಹಾಸದ ಪುಟಗಳನ್ನು ತಿರುವಿ ಹಾಕ್ತಾನೆ. ಜನರಿಗೆ ಅವರ ಹಿಂದಿನ ತಪ್ಪುಗಳನ್ನ, ಅವರು ಮಾಡಿದ ದಂಗಗಳನ್ನ, ಆದರೂ ದೇವ್ರು ಹೇಗೆ ನಂಬಿಕಸ್ಥನಾಗಿದ್ದ ಅನ್ನೋದನ್ನ ಮತ್ತೆ ಮತ್ತೆ ನೆನ್ಪಿಸ್ತಾನೆ. ಅವನ ಸಂದೇಶ ತುಂಬಾನೇ ಸ್ಪಷ್ಟವಾಗಿತ್ತು. ನೋಡಿ, ಹಳೇ ತಪ್ಪುಗಳನ್ನ ಮತ್ತೆ ಮಾಡ್ಬೇಡಿ. ಸರಿ, ಈ ಇತಿಹಾಸದ ಪಾಠದ ನಂತರ ಮೋಶೆ ತನ್ನ ಭಾಷಣದ ಅತಿ ಮುಖ್ಯವಾದ ಭಾಗಕ್ಕೆ ಬರ್ತಾನೆ. ಇಡೀ ಇಸ್ರಾಯೇಲಿಯರ ಮುಂದಿರುವ ಆ ಒಂದೇ ಒಂದು ಆಯ್ಕೆ, ಅದು ಜೀವನವೋ ಅಥವಾ ಮರಣವೋ. ಮೋಶೆ ಇಡೀ ಜನಾಂಗದ ಮುಂದೆ ಇಟ್ಟ ಆ ಆಯ್ಕೆಯಿದು. ನೋಡಿ, ನಾನು ಇವತ್ತು ನಿಮ್ಮ ಮುಂದೆ ಜೀವ ಮತ್ತು ಮರಣ, ಆಶೀರ್ವಾದ ಮತ್ತು ಶಾಪಗಳನ್ನ ಇಟ್ಟಿದ್ದೇನೆ. ಜೀವವನ್ನೇ ಆರಿಸಿಕೊಳ್ಳಿ. ಎಂಥ ಸ್ಪಷ್ಟವಾದ ಮಾತು ಅಲ್ವಾ? ಇದಕ್ಕಿಂತ ನೇರವಾಗಿ ಹೇಳೋಕೆ ಸಾಧ್ಯವೇ ಇಲ್ಲ. ಮೋಶೆ ಬರೀ ಆಯ್ಕೆಯನ್ನ ಮುಂದಿಡುವುದಿಲ್ಲ, ಬದಲಾಗಿ ಆ ಆಯ್ಕೆಗಳ ಪರಿಣಾಮಗಳನ್ನ ಕಣ್ಣಿಗೆ ಕಟ್ಟುವ ಹಾಗೆ ವಿವರಿಸ್ತಾನೆ. ನೋಡಿ, ವಿಧೇಯರಾಗಿದ್ರೆ ಸಮೃದ್ಧಿ, ಭದ್ರತೆ, ಆಶೀರ್ವಾದ. ಅದೇ ಅವಿಧೇಯರಾದ್ರೆ ಬರಗಾಲ, ಸೋಲು, ವಿನಾಶ. ಭವಿಷ್ಯದ ಆ 2 ದಾರಿಗಳು ಅವರ ಮುಂದೆ ಸ್ಪಷ್ಟವಾಗಿ ತೆರೆದಿಡಲಾಗಿತ್ತು. ಇಲ್ಲೇ ನಮ್ಗೆ ಮೋಶೆಯ ದೂರದೃಷ್ಟಿ ಕಾಣೋದು. ಯೋಚ್ನೆ ಮಾಡಿ, ಒಂದು ಸಂದೇಶವನ್ನ ತಲೆಮಾರುಗಳ ಕಾಲ ಉಳಿಯುವಂತೆ ಮಾಡೋದು ಹೇಗೆ? ತಾನು ಸತ್ತ ಮೇಲೂ ತನ್ನ ಮಾತುಗಳು ಜನರ ಮನಸ್ಸಲ್ಲಿ ಅಚ್ಚಳಿಯದೆ ಉಳಿಬೇಕು ಅಂದ್ರೆ ಏನ್ ಮಾಡ್ಬೇಕು? ಇದಕ್ಕಾಗಿ ಅವನು ಕೆಲವು ಪ್ರಾಯೋಗಿಕ ಕ್ರಮಗಳನ್ನ ತೆಗೆದುಕೊಳ್ತಾನೆ. ಭವಿಷ್ಯಕ್ಕಾಗಿ ಮೋಶೆ ಮಾಡಿದ ಸಿದ್ಧತೆಯೇನು ಗೊತ್ತಾ? ಮುಖ್ಯವಾಗಿ 2 ಕೆಲಸಗಳು. ಒಂದು, ಶಾಶ್ವತವಾಗಿ ಉಳಿಯುವಂಥ ಒಂದು ಸಾಂಸ್ಕೃತಿಕ ಸ್ಮಾರಕ, ಅಂದ್ರೆ ಒಂದು ಹಾಡನ್ನು ರಚಿಸೋದು. ಇನ್ನೊಂದು, ನಾಯಕತ್ವವನ್ನ ಸರಿಯಾದ ರೀತಿಯಲ್ಲಿ ಔಪಚಾರಿಕವಾಗಿ ವರ್ಗಾಯಿಸೋದು. ಮೋಶೆಯ ತಂತ್ರ ನೋಡಿ, ಅದು ಎಷ್ಟೊಂದು ವ್ಯವಸ್ಥಿತವಾಗಿತ್ತು. ಮೊದಲು ಕಾನೂನನ್ನ ಗಾರೆ ಹಚ್ಚಿದ ಕಲ್ಲುಗಳ ಮೇಲೆ ಬರೆಸಿದ. ಆಮೇಲೆ ಆ ಧರ್ಮಶಾಸ್ತ್ರದ ಪುಸ್ತಕವನ್ನ ಪವಿತ್ರವಾದ ಒಡಂಬಡಿಕೆಯ ಮಂಜೂಷದ ಪಕ್ಕದಲ್ಲೇ ಇರಿಸಿದ. ಅಷ್ಟೇ ಅಲ್ಲ, ಅದನ್ನ ಸಾರ್ವಜನಿಕವಾಗಿ ಎಲ್ಲರಿಗೂ, ಗಂಗಸರು, ಹೆಂಗಸರು, ಮಕ್ಕಳು ಅಂತ ಎಲ್ಲರಿಗೂ ಓದಿ ಹೇಳ್ಬೇಕು ಅಂತ ಆಜ್ಞೆ ಮಾಡಿದ. ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ಪ್ರವಾದನಾ ಗೀತೆಯನ್ನ ರಚಿಸಿದ. ಇದು ಬರೀ ಭಾಷಣವಾಗಿ ಉಳಿಯಬಾರ್ದು, ಅದು ಅವರ ಸಂಸ್ಕೃತಿಯ ಭಾಗವಾಗ್ಬೇಕು ಅನ್ನೋದು ಅವನ ಉದ್ದೇಶವಾಗಿತ್ತು. ಆ ಪ್ರವಾದನಾ ಗೀತೆಯ 1-2 ಸಾಲುಗಳನ್ನ ಕೇಳಿ ಅದರ ತೀವ್ರತೆ ಗೊತ್ತಾಗುತ್ತೆ. ಯಶುರೂನನು ಕೊಬ್ಬಿದನು, ಹಠಮಾರಿ ಕರುವಿನಂತೆ ಒದ್ದನು, ನಿನ್ನನ್ನು ಹೆತ್ತ ಬಂಡೆಯನ್ನು ನೀನು ಮರೆತೆ. ಅಬ್ಬಾ, ಎಂಥ ಕಟುವಾದ ಮಾತುಗಳು! ಜನ ಮುಂದೆ ಎಲ್ಲ ಸಿಕ್ಕಾಗ ದೇವರನ್ನೇ ಮರ್ತುಬಿಡಬಹುದು ಅನ್ನೋ ಸ್ಪಷ್ಟ ಎಚ್ಚರಿಕೆಯಿದು. ಈಗ ಅಧಿಕಾರ ಹಸ್ತಾಂತರದ ಸರದಿ. ಮೋಶೆ ಇದನ್ನ ತುಂಬಾನೇ ಪಾರದರ್ಶಕವಾಗಿ ಮಾಡ್ತಾನೆ. ಮೊದಲನೇ ಹಂತ, ಇಡೀ ಜನಾಂಗಕ್ಕೆ ಧೈರ್ಯ ತುಂಬ್ತಾನೆ. ದೇವರು ನಿಮ್ಮ ಮುಂದೆ ಹೋಗುತ್ತಾನೆ, ಹೆದರಬೇಡಿ.
ಎರಡನೇ ಹಂತ, ಯೆಹೋಶುವನನ್ನ ನೇರವಾಗಿ ನೇಮಿಸುತ್ತಾನೆ. ಬಲವಾಗಿರು, ಧೈರ್ಯದಿಂದಿರು. ಮತ್ತು ಕೊನೆಯದಾಗಿ, ಜನರನ್ನ ದೇಶದೊಳಗೆ ಮುನ್ನಡೆಸುವ ಸಂಪೂರ್ಣ ಅಧಿಕಾರವನ್ನ ಯೆಹೋಶುವನಿಗೆ ವಹಿಸಿಕೊಡುತ್ತಾನೆ. ಯಾವುದೇ ಗೊಂದಲಕ್ಕೆ ಆಸ್ಪದವೇ ಇರಲಿಲ್ಲ. ಸರಿ, ಮೋಶೆಯ ಮಾತುಗಳೆಲ್ಲ ಮುಗೀತು, ಅಧಿಕಾರ ಹಸ್ತಾಂತರನೂ ಆಯ್ತು. ಹಾಗಾದ್ರೆ ಮುಂದೇನಾಯ್ತು? ಆ ಆದೇಶದಿಂದ ನಿಜವಾದ ವಿಜಯದವರೆಗಿನ ಪಯಣ ಹೇಗಿತ್ತು? ಬನ್ನಿ ನೋಡೋಣ. ಮೋಶೆಯ ಜೀವನದ ಕೊನೆಯ ಕ್ಷಣಗಳು ನಿಜಕ್ಕೂ ಮನಕಲಕುವಂಥದ್ದು. ನೆಬೋ ಪರ್ವತದ ಮೇಲಿಂದ ದೇವರು ಅವನಿಗೆ ಇಡೀ ವಾಗ್ದತ್ತ ದೇಶವನ್ನು ತೋರಿಸ್ತಾನೆ. ಅದನ್ನ ನೋಡಿದ ನಂತರ 120ನೇ ವಯಸ್ಸಿನಲ್ಲೂ ಚೈತನ್ಯ ಕಳೆದುಕೊಳ್ಳದೆ ಅವನು ಅಲ್ಲೇ ಪ್ರಾಣ ಬಿಡ್ತಾನೆ. ಅವನ ಸಮಾಧಿ ಎಲ್ಲಿದೆ ಅನ್ನೋದು ಇವತ್ತಿಗೂ ಒಂದು ನಿಗೂಢ. ಇದು ದೇವರಿಗೂ ಅವನಿಗೂ ಇದ್ದ ಆ ವಿಶೇಷ ಸಂಬಂಧಕ್ಕೆ ಒಂದು ಸಾಕ್ಷಿಯಂತಿದೆ. ಆ ನಾಯಕತ್ವ ಬದಲಾವಣೆಯ ಫಲಿತಾಂಶ ತಕ್ಷಣವೇ ಕಾಣಿಸೋಕೆ ಶುರುವಾಯಿತು. ಮೋಶೆಯ ಮರಣದ ನಂತರ ಯೆಹೋಶುವನ ನೇತೃತ್ವದಲ್ಲಿ ಜನರು ಜಾರ್ಡನ್ ನದಿಯನ್ನ ದಾಟ್ತಾರೆ. ಅವರ ಮೊದಲ ದೊಡ್ಡ ವಿಜಯ ಅಂದ್ರೆ ಜೆರಿಕೋವಿನ ಗೋಡೆಗಳು ಉರುಳಿದ್ದು ಮೋಶೆಯ ಆದೇಶಕ್ಕೆ ಸಿಕ್ಕ ಮೊದಲ ಜಯ ಅಂತಾನೆ ಹೇಳ್ಬಹುದು. ಆ ಪರಂಪರೆ ಕ್ರಿಯಾರೂಪಕ್ಕೆ ಬಂದಿತ್ತು. ಇಲ್ ನೋಡಿ ಆ ಸಂದೇಶದ ಶಕ್ತಿ ಎಂಥದ್ದು ಅಂತ. ಮೋಶೆಯಂದು ಹೇಳಿದ ಆಯ್ಕೆಯ ಮಾತಿದೆಯಲ್ಲ, ಅದು ವರ್ಷಗಳ ನಂತರ ಯೆಹೋಶುವನ ಕೊನೆಯ ಭಾಷಣದಲ್ಲೂ ಪ್ರತಿಧ್ವನಿಸುತ್ತೆ. ಯೆಹೋಶುವ ಕೂಡ ತನ್ನ ಜನರಿಗೆ ಇದೇ ಮಾತನ್ನ ಹೇಳ್ತಾನೆ, ನೀವು ಯಾರನ್ನು ಸೇವಿಸುವಿರೆಂದು ಈ ದಿನವೇ ಆರಿಸಿಕೊಳ್ಳಿರಿ. ಒಂದು ಸಂದೇಶ ತಲೆಮಾರುಗಳನ್ನ ದಾಟಿ ಹೇಗೆ ಜೀವಂತವಾಗಿರುತ್ತೆ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆ ಉದಾಹರಣೆ ಬೇಕಾ? ಕೊನೆಯದಾಗಿ ಈ ಇಡೀ ಪ್ರಸಂಗ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನ ಇಡುತ್ತೆ. ಒಬ್ಬ ನಾಯಕನ ಕೊನೆಯ ಮಾತುಗಳು, ಅವನ ಅಂತಿಮ ಆದೇಶ ಒಂದು ಇಡೀ ಜನಾಂಗದ ಭವಿಷ್ಯವನ್ನೇ ಹೇಗೆ ರೂಪಿಸಬಲ್ಲದು? ಇದು ನಾಯಕತ್ವದ ಶಕ್ತಿ ಮತ್ತು ಪರಂಪರೆಯ ಬಗ್ಗೆ ನಾವೆಲ್ಲರೂ ಯೋಚಿಸಬೇಕಾದ ಒಂದು ವಿಷಯ. 40 ವರ್ಷಗಳ ಒಂದು ದೀರ್ಘ, ಕಠಿಣ ಪ್ರಯಾಣ. ಅದರ ಕೊನೆಯಲ್ಲಿ ಮೋವಾಬಿನ ಬಯಲಿನಲ್ಲಿ ಇಡೀ ಜನಾಂಗ ಒಂದು ನಿರ್ಣಾಯಕ ಘಟ್ಟದಲ್ಲಿ ಬಂದು ನಿಂತಿತು. ಅವರ ಮುಂದೆ ಇಡಲಾಗಿದ್ದು ಕೇವಲ ಒಂದು ಆಯ್ಕೆಯಲ್ಲ, ಅದು ಅವರ ಭವಿಷ್ಯವನ್ನೇ ನಿರ್ಧರಿಸುವ ಒಂದು ಐತಿಹಾಸಿಕ ಆಯ್ಕೆಯಾಗಿತ್ತು. ಬನ್ನಿ, ಇದರ ಬಗ್ಗೆ ಇನ್ನಷ್ಟು ನೋಡೋಣ. ಕೇಳಿದ್ರಲ್ಲ, ಇವು ನಾಯಕ ಮೋಶೆ ಮುಂದಿಟ್ಟಂಥ ಮಾತುಗಳು. ಈ ಮಾತುಗಳು ಮುಂದೆ ನಡೆಯಲಿರುವ ಇಡೀ ನಿರೂಪಣೆಗೆ ಒಂದು ಅಡಿಪಾಯವನ್ನೇ ಹಾಕ್ಬಿಡುತ್ತೆ. ಇದು ಕೇವಲ ಯಾವುದೋ ಒಂದು ಆಯ್ಕೆ ಆಗಿರಲಿಲ್ಲ, ಬದಲಾಗಿ 2 ಸಂಪೂರ್ಣ ವಿಭಿನ್ನ ಭವಿಷ್ಯಗಳ ನಡುವಿನ ನಿರ್ಧಾರವಾಗಿತ್ತು. ಅಂದಾಗೆ ಇದೇನು ಸುಮ್ಮನೆ ಮನಸ್ಸಲ್ಲಿ ಮಾಡ್ಕೊಳ್ಳೋ ಆಯ್ಕೆಯಾಗಿರಲಿಲ್ಲ. ಈ ಆಯ್ಕೆಯನ್ನ ಒಂದು ಬೃಹತ್ ಸಮಾರಂಭದ ಮೂಲಕ ದೈಹಿಕವಾಗಿ ಪ್ರದರ್ಶಿಸಬೇಕಾಗಿತ್ತು. ಅದಕ್ಕಾಗಿ 2 ನಿರ್ದಿಷ್ಟ ಪರ್ವತಗಳನ್ನು ಆಯ್ಕೆ ಮಾಡಲಾಗಿತ್ತು. ಇಲ್ಲಿ ಒಂದು ಕುತೂಹಲಕಾರಿ ವಿಷಯ ಏನಂದ್ರೆ, ಗೆರಿಜಿಮ್ ಪರ್ವತ ಹಚ್ಚ ಹಸಿರಿನಿಂದ ಕಂಗೊಳಿಸ್ತಿದ್ರೆ, ಏಬಾಲ್ ಪರ್ವತ ಸಂಪೂರ್ಣ ಬಂಡೆಗಲ್ಲುಗಳಿಂದ ಕೂಡಿದ ಬಂಜರು ಭೂಮಿಯಾಗಿತ್ತು. ನೋಡಿ, ಈ ಭೌಗೋಳಿಕ ವ್ಯತ್ಯಾಸವೇ ಈ ಸಮಾರಂಭಕ್ಕೆ ಒಂದು ಆಳವಾದ ಸಾಂಕೇತಿಕ ಅರ್ಥವನ್ನ ಕೊಡುತ್ತೆ. ಒಂದು ಕ್ಷಣ ಕಲ್ಪನೆ ಮಾಡಿಕೊಳ್ಳಿ. ಇಸ್ರಾಯೇಲ್ನ 12 ಕುಲಗಳನ್ನ 2 ಭಾಗಗಳಾಗಿ ವಿಂಗಡಿಸಲಾಗಿತ್ತು. 6 ಕುಲಗಳು ಹಸಿರಾದ ಗೆರಿಜಿಮ್ ಪರ್ವತದ ಮೇಲೆ ನಿಂತು ಆಶೀರ್ವಾದಗಳನ್ನ ಘೋಷಿಸಿದ್ರೆ, ಉಳಿದ 6 ಕುಲಗಳು ಬಂಜರಾದ ಏಬಾಳ್ ಪರ್ವತದ ಮೇಲೆ ನಿಂತು ಶಾಪಗಳನ್ನ ಘೋಷಿಸ್ತಾಯಿತು. ಕೆಳಗಡೆ ಕಣಿವೆಯಲ್ಲಿ ನಿಂತಿದ್ದ ಲಕ್ಷಾಂತರ ಜನರು ತಮ್ಮದೇ ಕುಲದವರು ಹೇಳ್ತಿದ್ದ ಮಾತುಗಳನ್ನ ಕೇಳಿಸ್ಕೊಳ್ತಾ ಇದ್ರು. ಎಂಥ ಒಂದು ನಾಟಕೀಯ ದೃಶ್ಯ ಅಲ್ವಾ? ಸರಿ, ಈಗ ನಾವು ಆಯ್ಕೆಯ ಇನ್ನೊಂದು ಅಂದ್ರೆ ಕರಾಳ ಮುಖವನ್ನ ನೋಡೋಣ. ಏಬಾಲ್ ಪರ್ವತದ ಆ ಬಂಜರು ಇಳಿಜಾರುಗಳಿಂದ ಘೋಷಿಸಲಾದ ಗಂಭೀರ ಎಚ್ಚರಿಕೆಗಳು ಹೇಗಿದ್ವು ಅಂತ ನೋಡೋಣ. ನೆನ್ಪಿಡಿ, ಇವು ಕೇವಲ ಬೆದರಿಕೆಗಳಾಗಿರಲಿಲ್ಲ, ಬದಲಾಗಿ ಪ್ರತಿಯೊಂದು ಕ್ರಿಯೆಗೂ ಒಂದು ತಾರ್ಕಿಕ ಪರಿಣಾಮ ಇರುತ್ತೆ ಅನ್ನೋದರ ಸೂಚನೆಯಾಗಿತ್ತು. ಮೊದಲ ಶಾಪಗಳು ಗುರಿಯಾಗಿಸಿಕೊಂಡಿದ್ದು ಸಮಾಜದ ಅಡಿಪಾಯವನ್ನೇ, ಅಂದ್ರೆ ಕುಟುಂಬ, ಸಮುದಾಯ ಮತ್ತು ಧಾರ್ಮಿಕ ಶುದ್ಧತೆ. ಇದು ಬರೀ ಕಾನೂನುಗಳ ಪಟ್ಟಿಯಲ್ಲ, ಇದು ಒಂದು ಸಮಾಜವನ್ನ ಒಟ್ಟಾಗಿ ಹಿಡಿದಿಡುವ ಮೌಲ್ಯಗಳನ್ನ ರಕ್ಷಿಸುವ ಎಚ್ಚರಿಕೆಯಾಗಿತ್ತು. ಮತ್ತು ಪ್ರತಿಯೊಂದು ಶಾಪವನ್ನ ಘೋಷಿಸಿದಾಗಲೂ ಇಡೀ ಸಮುದಾಯ ಆಮೇನ್ ಅಂತ ಒಕ್ಕರಳಿನಿಂದ ಉತ್ತರಿಸುತ್ತಿತ್ತು. ಅಂದ್ರೆ ಹಾಗೇ ಆಗಲಿ ಅಂತ ಆ ಎಚ್ಚರಿಕೆಯನ್ನು ಒಪ್ಪಿಕೊಡುತ್ತಿತ್ತು. ಮುಂದಿನ ಶಾಪಗಳು ನ್ಯಾಯ ವ್ಯವಸ್ಥೆಯ ಸಮಗ್ರತೆಯ ಮೇಲೆ ಕೇಂದ್ರೀಕೃತವಾಗಿದ್ವು. ಆಸ್ತಿಯ ರಕ್ಷಣೆ ಮತ್ತು ಸಮಾಜದ ದುರ್ಬಲರ ರಕ್ಷಣೆ. ಇಲ್ಲಿ ನಿಜವಾಗ್ಲೂ ಗಮನಿಸಬೇಕಾದ ಅಂಶ ಏನಂದ್ರೆ, ಒಂದು ಸಮಾಜದ ಆರೋಗ್ಯವನ್ನ ಅಳಿಯೋದು ಅದು ತನ್ನ ಅತ್ಯಂತ ದುರ್ಬಲ ಸದಸ್ಯರನ್ನ ಹೇಗೆ ನಡೆಸ್ಕೊಡುತ್ತೆ ಅನ್ನೋದರ ಮೇಲೆ ಅನ್ನೋ ಸ್ಪಷ್ಟ ಸಂದೇಶ ಇಲ್ಲಿದೆ. ನೋಡಿ, ಅವಿಧೇಯತೆಯ ಪರಿಣಾಮಗಳು ವೈಯಕ್ತಿಕ ಪಾಪಗಳಿಂದ ಶುರುವಾಗಿ ಇಡೀ ದೇಶದ ಮೇಲೆ ಹೇಗೆ ಪರಿಣಾಮ ಬೀರಬಹುದು ಅಂದ್ರೆ, ಸಾಮಾಜಿಕ ಕುಸಿತ ಮತ್ತು ಕೃಷಿ ನಾಶದವರೆಗೆ ಹೇಗೆ ಹರಡಬಹುದು ಅಂತ ಇದು ತೋರಿಸುತ್ತೆ. ಒಂದು ಸಣ್ಣ ತಪ್ಪು ಇಡೀ ವ್ಯವಸ್ಥೆಯನ್ನೇ ಹೇಗೆ ಬುಡಮೇಲು ಮಾಡಬಹುದು ಅನ್ನೋದಕ್ಕೆ ಇದೊಂದು ದೊಡ್ಡ ಎಚ್ಚರಿಕೆಯಾಗಿತ್ತು.
ಈ ಸಂಭಾವ್ಯ ಪರಿಣಾಮಗಳನ್ನು ಕಲ್ಪಿಸ್ಕೊಳ್ಳೋದು ಕೂಡ ಕಷ್ಟ. ಇದು ಕೇವಲ ಸೋಲಲ್ಲ, ಬದಲಾಗಿ ಸಂಪೂರ್ಣವಾಗಿ ನಾಶವಾದ ಸಾಮಾಜಿಕ ವ್ಯವಸ್ಥೆಯ ಪ್ರತಿಯೊಂದು ಅಂಶವೂ ಮುರಿದುಬಿದ್ದ ಒಂದು ರಾಷ್ಟ್ರದ ಸ್ಪಷ್ಟ ಚಿತ್ರಣವನ್ನು ಇದು ನಮ್ಮ ಕಣ್ಮುಂದೆ ಇಡುತ್ತೆ. ಸರಿ, ಸಾಕು ಈ ಕರಾಳ ಚಿತ್ರಣ. ಈಗ ನಾವು ನಿರಾಶೆಯಿಂದ ಭರವಸೆಯ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ. ಏಬಾಲ್ನ ಬಂಜರು ಭೂಮಿಗೆ ತದ್ವಿರುದ್ಧವಾಗಿ ಗೆರಿಜಿಮ್ ಪರ್ವತದ ಹಚ್ಚ ಹಸಿರಿನ ಇಳಿಜಾರುಗಳಿಂದ ಘೋಷಿಸಲಾದ ಆಶೀರ್ವಾದಗಳು ಹೇಗಿದ್ವಂತೆ ನೋಡೋಣ. ನೋಡಿ, ಇಲ್ಲಿರೋ ಅದ್ಭುತ ವಿಷಯ ಅಂದ್ರೆ ಆಶೀರ್ವಾದಗಳು ಶಾಪಗಳ ಕನ್ನಡಿ ಇದ್ದಾಗೆ. ಅವು ಕೇವಲ ಒಂದು ಪ್ರತ್ಯೇಕ ಪಟ್ಟಿಯಾಗಿರಲಿಲ್ಲ, ಬದಲಾಗಿ ಶಾಪಗಳ ನೇರ ಮತ್ತು ಶಕ್ತಿಯುತ ಹಿಮ್ಮುಖವಾಗಿದ್ದು. ಪ್ರತಿಯೊಂದು ನಕಾರಾತ್ಮಕ ಪರಿಣಾಮಕ್ಕೂ ಅದಕ್ಕೆ ಸಮನಾದ ಸಕಾರಾತ್ಮಕ ಭರವಸೆಯಿತ್ತು. ಇದು ಆಯ್ಕೆಯ ಸ್ಪಷ್ಟತೆಯನ್ನ ಎತ್ತಿ ತೋರಿಸುತ್ತೆ. ವಿಧೇಯತೆಗಾಗಿ ವಾಗ್ದಾನ ಮಾಡಿದ ಸಕಾರಾತ್ಮಕ ಫಲಿತಾಂಶಗಳ ಸರಣಿಯನ್ನ ಇಲ್ಲಿ ನೋಡ್ಬೋದು. ಇದರಲ್ಲಿ ಮಿಲಿಟರಿ, ಆರ್ಥಿಕ ಮತ್ತು ಸಾಮಾಜಿಕ ಏಳಿಗೆ ಎಲ್ಲವೂ ಸೇರಿತ್ತು. ಮೂಲಭೂತವಾಗಿ ಹೇಳೋದಾದ್ರೆ ಇದೊಂದು ಅಭಿವೃದ್ಧಿ ಹೊಂದುತ್ತಿರುವ, ಸ್ವಾವಲಂಬಿ ಮತ್ತು ಎಲ್ಲರೂ ಗೌರವಿಸುವಂತಹ ರಾಷ್ಟ್ರದ ಸ್ಪಷ್ಟ ಚಿತ್ರಣವಾಗಿತ್ತು. ಈ ನಾಟಕೀಯ ಘೋಷಣೆಗಳಿಂದ ಸ್ವಲ್ಪ ಹಿಂದೆ ಸರಿದು ಈ ಸಂಪೂರ್ಣ ಘಟನೆಯ ಆಳವಾದ ಮಹತ್ವವನ್ನ ಅರ್ಥಮಾಡಿಕೊಳ್ಳೋಣ. ಯಾಕಂದ್ರೆ ಇದು ಕೇವಲ ಆಶೀರ್ವಾದ ಮತ್ತು ಶಾಪಗಳ ಪಟ್ಟಿಗಿಂತ ತುಂಬಾನೇ ಹೆಚ್ಚಿಂದಾಗಿತ್ತು. ಈ ಒಂದು ನಿರ್ಣಾಯಕ ಆಯ್ಕೆಯ ಕ್ಷಣಕ್ಕೆ ಬಂದು ನಿಲ್ಲೋದಕ್ಕೆ ಒಂದು ದೊಡ್ಡ ಇತಿಹಾಸವೇ ಇದೆ. ಅಬ್ರಹಾಮನಿಗೆ ಸಿಕ್ಕ ಒಂದು ವಾಗ್ದಾನದಿಂದ ಶುರುವಾಗಿ ಈಜಿಪ್ಟ್ನಿಂದ ಬಿಡುಗಡೆ, ಸೀನಾಯಲ್ಲಿ ಕಾನೂನು ಮತ್ತು 40 ವರ್ಷಗಳ ಅರಣ್ಯದ ಅಲೆದಾಟದವರೆಗೆ ಪ್ರತಿಯೊಂದು ಘಟನೆಯೂ ಈ ಕ್ಷಣಕ್ಕಾಗಿ ಆ ಜನರನ್ನ ಸಿದ್ಧಪಡಿಸಿತ್ತು. ಈ ಎಲ್ಲದರ ಕೇಂದ್ರದಲ್ಲಿರೋದು ಒಡಂಬಡಿಕೆ ಅನ್ನೋ ಕಾನ್ಸೆಪ್ಟ್. ಇದೊಂದು ರೀತಿ ದೇವರು ಮತ್ತು ಆ ಜನಾಂಗದ ನಡುವಿನ ಒಂದು ಅಧಿಕೃತ ಅಗ್ರಿಮೆಂಟ್. ಇದು ಕೇವಲ ನಿಯಮಗಳ ಪಟ್ಟಿಯಲ್ಲ, ಬದಲಿಗೆ ಒಂದು ಪವಿತ್ರ ಸಂಬಂಧ. ಈ ಸಮಾರಂಭವು ಆ ಒಪ್ಪಂದಕ್ಕೆ ಇಡೀ ರಾಷ್ಟ್ರವು ಸಾರ್ವಜನಿಕವಾಗಿ ಸಹಿ ಹಾಕಿದ ಹಾಗೆ. ಸರಿ, ಈ ಮೂಲಭೂತ ಆಯ್ಕೆ ಮತ್ತು ಅದರ ಪರಿಣಾಮಗಳ ಕಥೆ ಇಲ್ಲಿಗೆ ಮುಗಿಲಿಲ್ಲ. ಅದರ ಪರಿಣಾಮಗಳು ಮುಂದಿನ ಇತಿಹಾಸದುದ್ದಕ್ಕೂ ಹೇಗೆ ಪ್ರತಿಧ್ವನಿಸಿದವು ಅಂತ ನೋಡೋಣ. ದುಃಖದ ಸಂಗತಿ ಏನಂದ್ರೆ, ಇತಿಹಾಸದ ಪುಟಗಳನ್ನು ತಿರುವಿ ಹಾಕಿದಾಗ ಆ ಜನಾಂಗವು ಒಡಂಬಡಿಕೆಯನ್ನ ಉಳಿಸಿಕೊಳ್ಳೋದರಲ್ಲಿ ಎಡವಿದೆ ಅಂತ ಗೊತ್ತಾಗತ್ತೆ. ಏಬಾಲ್ ಪರ್ವತದ ಮೇಲೆ ಎಚ್ಚರಿಸಲಾಗಿದ್ದ ವೈಫಲ್ಯಗಳು ನಿಜವಾಗಿಯೂ ನಡೆದುವು. ಆ ಭವಿಷ್ಯ ನುಡಿದ ಶಾಪಗಳು ದುಃಖಕರವಾಗಿ ವಾಸ್ತವವಾದವು. ಆದರೆ ಕಥೆ ಅಲ್ಲಿಗೂ ಮುಡಿಯಲ್ಲ. ಸೋಲಿನ ನಡುವೆಯೂ ಗೆರಿಜಿಮ್ ಪರ್ವತದ ಮೇಲೆ ನೀಡಲಾಗಿದ್ದ ಭರವಸೆ ಜೀವಂತವಾಗಿತ್ತು. ಅಂದ್ರೆ ಪಶ್ಚಾತ್ತಾಪಪಟ್ರೆ ಪುನಃಸ್ಥಾಪನೆ ಸಾಧ್ಯ ಅನ್ನೋ ಮಾರ್ಗ ಯಾವಾಗ್ಲೂ ತೆರೆದಿತ್ತು. ಹಾಗಾದ್ರೆ ಈ ಇಡೀ ಪ್ರಾಚೀನ ಕಥೆಯನ್ನ ಇವತ್ತಿಗೆ ಅನ್ವಯಿಸ್ಕೊಂಡ್ರೆ ಕೊನೆಯಲ್ಲಿ ಆ ಪ್ರಶ್ನೆ ನಮ್ಮೆದುರು ಕೂಡ ಬಂದಿಲ್ತುತ್ತೆ ಅಲ್ವಾ? ಜೀವನವನ್ನ ಆರಿಸಿಕೊಳ್ಳುವಂತ ಅಂದ್ರೆ ನಿಜವಾಗಿಯೂ ಅದರ ಅರ್ಥ ಏನು? ಇದು ಕೇವಲ ಇತಿಹಾಸದ ಪುಟಗಳಲ್ಲಿ ಉಳಿದ ಪ್ರಶ್ನೆಯಲ್ಲ, ಬದಲಾಗಿ ನಾವು ಪ್ರತಿದಿನ ಎದುರಿಸುವ ಸವಾಲು.